ನಾಡದೊರೆ ಸಿದ್ದರಾಮಯ್ಯನವರು ನಿಜಕ್ಕೂ ಇಷ್ಟೊಂದು ದುರಹಂಕಾರದಿಂದ ವರ್ಸೋ ಅವಶ್ಯಕತೆ ಇತ್ತ? ನಾನು ಅಂತ ಮೆರೆದ ಮಹಾರಾಜರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿರುವಂಥ ಈ ಒಂದು ನಾಡಿನಲ್ಲಿ ನಾನು ಎಂದು ಮೆರೆಯಬೇಡ ಮೂಡ. ಅಧಿಕಾರ ಅನ್ನುವಂಥದ್ದು ತಲೆಗೇರಿದ್ರೆ ಯಾವ್ಯಾವ ಅವಾಂತರಗಳಾಗ್ತವೆ, ಮನುಷ್ಯ ಎಷ್ಟು ದುರಹಂಕಾರಿ ಆಗ್ತಾನೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ನಿದರ್ಶನ ಇದೆ. KSCA ಚೇರ್ಮನ್ ಅವ್ರ ಮನೆಗೆ ಹೋದಾಗ ಸರ್ ಶಿರಬಾಗಿ ನಮಿಸಿ ಇವ್ರ ಕುರ್ಚಿ ಮೇಲೆ ಕುತ್ಕೊಂಡು ಒಂಥರ ಇದ್ರ ಥರ ಅನ್ನೋ ಥರದ ಫೋಟೋ ನೋಡಿದಾಗ ಒಂಥರ ದುಃಖ ಅನ್ನೋ ಥರ. ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ. ಯಾಕೆ ಸರ್ ಈ ರೀತಿಯ ದುರ್ವರ್ತನೆ ಅಂತೀರಾ? ಇದಕ್ಕೆ ಈ ದುರಹಂಕಾರ ಅಂತಾರೆ ಯಾಕೆ ಇದೆ? ಅವರು ಒಂದು ಕುತ್ಕೊಳ್ಳೋಕೆ ವ್ಯವಸ್ಥೆ ಮಾಡೋದು, ಇನ್ನೊಂದು ಅವರು ಕೈ ಮುಗಿದು ನಿಂತಿರುವ ಫೋಟೋವನ್ನೇ ಯಾಕೆ ರಿಲೀಸ್ ಆಗುತ್ತೆ? ಇವರು ರಾಹುಲ್ ಗಾಂಧಿ ಅವ್ರ ಭೇಟಿಗೆ ಹೋದಾಗ ಅಥವಾ ಸೋನಿಯಾ ಗಾಂಧಿ ಅವ್ರ ಭೇಟಿಗೆ ಹೋದಾಗ, ಪ್ರಿಯಾಂಕಾ ವಾದ್ರಾ ಭೇಟಿಗೆ ಹೋದಾಗ ಅಯ್ಯೋ ಇವ್ರು ನಿಂತ್ಕೊಂಡಿರ್ಬೇಕು. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಈ ಅಧಿಕಾರ ಅನ್ನುವಂಥದ್ದು ತಲೆಗೇರಿದ್ರೆ ಯಾವ್ಯಾವ ಅವಾಂತರಗಳಾಗ್ತವೆ, ಮನುಷ್ಯ ಎಷ್ಟು ದುರಹಂಕಾರಿ ಆಗ್ತಾನೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ನಿದರ್ಶನ ಇದು. ಅಲ್ಲದೆ ನಾನು ಅಂತ ಮೆರೆದ ಮಹಾರಾಜರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿರುವಂಥ ಈ ಒಂದು ನಾಡಿನಲ್ಲಿ ಈಗಿನ ನಮ್ಮ ನಾಡದೊರೆ ಸಿದ್ದರಾಮಯ್ಯನವರು ನಿಜಕ್ಕೂ ಇಷ್ಟೊಂದು ದುರಹಂಕಾರದಿಂದ ವರ್ಸೋ ಅವಶ್ಯಕತೆ ಇತ್ತ ಅನ್ನೋದ್ರ ಬಗ್ಗೆ ಇವತ್ತು ವಿಶೇಷ ಪಾಡ್ಕಾಸ್ಟ್. ನಮ್ಮ ಜೊತೆಗಿದ್ದಾರೆ ಫೋಕಸ್ TV ಎಡಿಟೋರಿಯಲ್ ಡೈರೆಕ್ಟರ್ ಅಂತ ಶಶಿಧರ್ ಭಟ್ ಸರ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಸರ್, ಈಗ ಈ CM ಸಿದ್ದರಾಮಯ್ಯನವರು ದುರಹಂಕಾರ, ಅವ್ರು ಯಾರಿಗೂ ಏಕವಚನದಲ್ಲಿ ಮಾತಾಡ್ತಾರೆ, ಯಾರಿಗಾದ್ರೂ ಹಂಗೆ ಮಾತಾಡ್ತಾರೆ, ಯಾರಿಗೂ ಗೌರವ ಕೊಡಲ್ಲ, ಅದೆಲ್ಲ ಒಂದು ಕಡೆ. ಮತ್ತೊಂದು ಕಡೆ ಅವರ ಮನೆಗೆ ಸರ್ಕಾರಿ ಕೆಲಸ ಅಂದರೆ ಅವರ ಕೆಲಸದ ನಿಮಿತ್ತ ಹೋಗಿರುವಂಥವ್ರಿಗೂ ಕೂಡ ಅದೇ ರೀತಿ ಅವರ ವರ್ತನೆ, ಅವರ ಆ್ಯಟಿಟ್ಯೂಡ್, ಅವರ ಒಂದು ರೆಸ್ಪಾನ್ಸ್ ಇರುತ್ತೆ. ನಿನ್ನೆ ವೆಂಕಟೇಶ್ ಪ್ರಸಾದ್ KSCA ಚೇರ್ಮನ್ ಅವ್ರ ಮನೆಗೆ ಹೋದಾಗ ಸರ್ ಒಂಥರ ಏನಂದರೆ ಈ ನಡುಬಾಗಿ ಶಿರಬಾಗಿ ನಮಿಸಿ ಒಂದು ರೀತಿ ಅವ್ರಿಗೆ ಇವ್ರ ಕುರ್ಚಿ ಮೇಲೆ ಕೂತ್ಕೊಂಡು ಒಂಥರ ಇದ್ರ ಥರ ಅನ್ನೋ ಥರದ ಆ ಫೋಟೋ ನೋಡಿದಾಗ ಒಂಥರ ದುಃಖ ಅನ್ನೋ ಥರ ಆಗ್ತಾಯಿತ್ತು. ಯಾಕೆ ಸರ್ ಈ ರೀತಿಯ ದುರ್ವರ್ತನೆ ಅಂತೀರಾ? ಇದಕ್ಕೆ ಈ ದುರಹಂಕಾರ ಅಂತೀರಾ ಯಾಕೆ ಇದು ಅಂತ? ಒಂದು ಇದಕ್ಕೆ ಹಲವು ರೀತಿಯ ಪ್ರತಿಕ್ರಿಯೆಗಳು ಬರ್ತಾ ಇವೆ. ಮೊದಲು ಸಂಸದ ತೇಜಸ್ವಿ ಸೂರ್ಯ ಅವರು ಅದಕ್ಕೆ ದುರಹಂಕಾರ ಅನ್ನುವ ಶಬ್ದವನ್ನೇ ಅದೇ ಅರ್ಥದಲ್ಲಿ ಬಳಸಿದ್ದಾರೆ. ಅದಾದಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿದ್ದರಾಮಯ್ಯನ ಪರವಾಗಿಯೂ ವಿರೋಧವಾಗಿಯೂ ಚರ್ಚೆಗಳು ಪ್ರಾರಂಭ ಆಗಿವೆ. ಸೊ ಅಲ್ಟಿಮೇಟ್ಲಿ ಒಂದು ಮಹತ್ವದ ವಿಚಾರವಾಗಿ ಇದು ಹೊರಗೆ ಹೊಮ್ಮುತ್ತಾ ಇದೆ. ಸರಿನಾ ತಪ್ಪಾ ಅನ್ನೋದು ಇದು ಒಂದು. ಅದರ ಜೊತೆಗೆ ಸಿದ್ದರಾಮಯ್ಯನವರು ಎದ್ದು ನಿಲ್ಲಕ್ಕೆ ಆಗ್ತಿತ್ತಾ ಇಲ್ವಾ, ಕಾಲು ನೋವಿತ್ತಾ ಅನ್ನೋ ಪ್ರಶ್ನೆಗಳನ್ನ ಚರ್ಚೆ ಮಾಡೋರಿದ್ದಾರೆ. ಆದರೆ ಇದು ನಡವಳಿಕೆಯ ಪ್ರಶ್ನೆ. ಇದರಲ್ಲಿ ಜಾತಿ ಎಷ್ಟರ ಮಟ್ಟಿಗೆ ಮುಖ್ಯ ಅಲ್ಲ ಅನ್ನೋದು ಕೂಡ ಚರ್ಚೆ ಮಾಡಬೇಕಾಗಿದೆ. ನೀವು ಕರ್ನಾಟಕದ ರಾಜಕಾರಣದಲ್ಲಿ ಕೆಲವು ಮುಖ್ಯಮಂತ್ರಿಗಳಿಗೆ ರಾಮಕೃಷ್ಣ ಹೆಗಡೆ ಮತ್ತು SM ಕೃಷ್ಣ ಅವರು ಮನೆಯ ಬಾಗಿಲುವರೆಗೆ ಯಾರು ಬಂದರೆ ಕಳಿಸ್ಕೊಡ್ತಿದ್ರು. ಕುತ್ಕೊಳ್ಳೋದಕ್ಕೂ ಅವರ ಕುತ್ಕೋಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಕುತ್ಕೊಳ್ಳೋದಕ್ಕೆ ಕುರ್ಚಿಗಳಿರ್ತಿದ್ವು, ಇನ್ನೊಂದಿರ್ತಿದ್ವು. ಸೊ ಇವನ್ನು ಉಪಮುಖ್ಯಮಂತ್ರಿಗಳು ಮಾತನಾಡಬೇಕಾದ್ರೆ ಅವರು ರೂಮ್ನಲ್ಲಿ ಕುತ್ಕೊಳ್ಳೋಕೆ ಕುರ್ಚಿ ಇಡ್ತಾರೆ, ಇನ್ನೊಂದು ಇಡ್ತಾರೆ. ಹೌದು. ಸಿದ್ದರಾಮಯ್ಯನವ್ರು ಕೆಲವು ವ್ಯವಸ್ಥೆ ಏನಂದ್ರೆ ಅವ್ರು ಕೂತಿರ್ತಾರೆ, ಅಕ್ಕಪಕ್ಕದಲ್ಲಿ ಬೇರೆ ಕುರ್ಚಿನೇ ಇರಲ್ಲ, ನಿಂತಿರಬೇಕಾದಂಥ ಸ್ಥಿತಿಯನ್ನು ನಾನು ನೋಡಿದ್ದೀನಿ. ಹೌದು. ಅಲ್ಲ ಸರ್, ಈಗ ಮುಖ್ಯಮಂತ್ರಿಗಳು ಅವರ ಒಂದು ಸರ್ಕಾರಿ ನಿವಾಸ ಅಂತ ಇದ್ದಾಗ, ಒಂದು ಪ್ರೋಟೋಕಾಲ್ ಅಂತ ಬಂದಾಗ, ಆಮೇಲೆ ಒಂದು ಅತಿಥಿ ಸತ್ಕಾರ ಅಂತ ಬಂದಾಗ, ನಮ್ಮ ನಾಡು ನಮ್ಮ ನುಡಿ ಅತಿಥಿ ಸತ್ಕಾರ ಮಾಡೋದು ನಮ್ಮ ನಾಡಿನ ಏನಂದ್ರೆ ಸಂಪ್ರದಾಯ ಸರ್. ಅಂತ ಒಬ್ಬ ಕ್ರಿಕೆಟರ್ ಸರ್ ವೆಂಕಟೇಶ್ ಪ್ರಸಾದ್ ಬಂದಾಗ ಈ ರೀತಿಯ ಒಂದು ಅವರಿಗೆ ಸತ್ಕಾರ ಸಿಗುತ್ತೆ. ಇಲ್ಲಿರುವ ಸಮಸ್ಯೆ ಏನ್ ಗೊತ್ತಾ? ಮೊದಲನೇದಾಗಿ ಒಂದೊಮ್ಮೆ ಅವ್ರು ನಿಂತ್ಕೋಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. CM ಅದು ಕೂತಿದ್ರೆ, ಆದ್ರೆ ಪಕ್ಕದಲ್ಲಿ ಇನ್ನೊಂದು ಚಾರಿದ ಅವ್ರದ್ದು ಕೂಡಿಸ್ಕೋಬೇಕು. ಹೌದು. ಅವ್ರು ನಿಂತ್ಕೊಂಡ್ಬಿಟ್ಟು ವಿಧೇಯ ವಿದ್ಯಾರ್ಥಿ ಅಂತ ಹೌದು ವೆಂಕಟೇಶ್ ಪ್ರಸಾದ್ ಈಗ ಬಗ್ಗೆ ನಿಂತಿರೋದು ಇದೆಯಲ್ಲ, ಅದು ಅವರ ಅನುಭವಕ್ಕೂ ಕೂಡ ಅಥವಾ ಅವರ ಖ್ಯಾತಿಗೂ ಕೂಡ ಅದು ಕಳಂಕವನ್ನ ಉಂಟು ಮಾಡುವಂತದ್ದು. ಅಲ್ಲ ಸರ್, ಅವರ ಅಧಿಕಾರಿಗಳು ಇರ್ತಾರಲ್ಲ ಸರ್, ಅವ್ರು ಏನ್ ಮಾಡ್ತಾರೆ? ಅದೇ ಪ್ರಶ್ನೆ. ಅವ್ರು ಏನ್ ಮಾಡ್ತಾರೆ? ಇರ್ತಾರಲ್ಲ, ಅವ್ರೇನ್ ಬರೀ ವ್ಯವಹಾರ ಮಾಡ್ತಿರ್ತಾರ? ಹೇಗೆ ಗೊತ್ತಾ, ನೀವು ಸಿದ್ದರಾಮಯ್ಯನವರ ಮನೆಯಲ್ಲಿ ನೀವು ಹೋಗಿ ನೋಡಿರ್ತೀರಿ, ಅದು ಒಂಥರ ಪಬ್ಲಿಕ್ ಮೀಟಿಂಗ್ ಟೈಪ್ ಇರುತ್ತೆ. ಅವರೊಬ್ಬರು ಕೂತಿರ್ತಾರೆ, 20 ಜನ ಕೂತ್ಕೊಂಡು ಅಲ್ಲಿ ಬಟ್ಟಂಗಿಗಳು ನಿಂತ್ಕೊಂಡು ಅವ್ರನ್ನ ಶ್ಲಾಘನೆ ಮಾಡ್ತಾ ನಿಂತಿರ್ತಾರೆ. ಈ ಪ್ರೈವೇಟ್ ಮೀಟಿಂಗ್ಗಳು ಕೂತು ಮಾತನಾಡುವ ಸಂದರ್ಭಗಳನ್ನೇ ಕಡಿಮೆ ಸಿದ್ದರಾಮಯ್ಯನವರ ಇದರಲ್ಲಿ. ಹೌದು. ಅವ್ರ ಎಲ್ಲರ ಜೊತೆ ಕೂತಿರ್ತಾರೆ, ಮಾತನಾಡ್ತಾರೆ. ಅದರ ಜೊತೆಗೆ ಇಂಥ ಪರಿಸ್ಥಿತಿಯಲ್ಲಿ ಯುಸಿ ಅವರ ಆಫೀಸರ್ಸ್ ಇನ್ನೊಬ್ಬರು ಮಾಡಬೇಕಾದ ಕೆಲಸ ಅಂದ್ರೆ KSCA ಅಧ್ಯಕ್ಷರು ರಿಪ್ರೆಸೆಂಟಿಂಗ್ ಅಲ್ವಾ,
ಅವರು ಒಂದು ಕುತ್ಕೊಳ್ಳೋಕೆ ವ್ಯವಸ್ಥೆ ಮಾಡೋದು, ಹ್ಮ್. ಇನ್ನೊಂದು ಹ್ಮ್. ಅವರು ಕೈ ಮುಗಿದು ನಿಂತಿರುವ ಫೋಟೋವನ್ನೇ ಯಾಕೆ ರಿಲೀಸ್ ರಿಲೀಸ್ ಮಾಡಿದ್ರು ಅದು ಬಂದಿರೋದು ಈಗ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆಫೀಸ್ ಅಥವಾ ಅಧಿಕೃತ ಖಾತೆಗಳಲ್ಲಿ ಸಿದ್ದರಾಮಯ್ಯನವ್ರ ಖಾತೆಗಳಲ್ಲಿ ಈ ರೀತಿ ಫೋಟೋಗಳು ಬಂದ್ರೆ ಜನ ಏನಂತ ಅದಕ್ಕೆ ನಾನು ಹೇಳ್ತಾ ಇರೋದು ಅಂದ್ರೆ ಇದು ಉದ್ದೇಶಪೂರ್ವಕವಾಗಿ ಕ್ರಿಕೆಟಿಗರು ಕೂಡ ಇವರಿಗೆ ವಿಧೇಯರಾಗಿದ್ದಾರೆ ಅನ್ನೋ ಸಂದೇಶ ಕೊಡುವ ಉದ್ದೇಶ ಇದೆಯೋ, ವೈ ಯು ಆರ್ ಡೂಯಿಂಗ್ ಇಟ್? ಇದ್ರ ಕೂತಿದ್ದಾಗ ಮಾತನಾಡ್ತಾ ಇರುವಾಗ ಒಂದು ಫೋಟೋ. ಆಮೇಲೆ ಇವರು ಇದೇ ರೀತಿ ಒಂದು ವರ್ತನೆಯನ್ನ ಸರ್ ಇವರು ರಾಹುಲ್ ಗಾಂಧಿ ಅವ್ರ ಭೇಟಿಗೆ ಹೋದಾಗ ಅಥವಾ ಸೋನಿಯಾ ಗಾಂಧಿ ಅವ್ರ ಭೇಟಿಗೆ ಹೋದಾಗ, ಪ್ರಿಯಾಂಕಾ ವಾದ್ರಾ ಭೇಟಿಗೆ ಹೋದಾಗ, ಆಮೇಲೆ ಕೆ.ಸಿ. ವೇಣುಗೋಪಾಲ್ ಭೇಟಿಗೆ ಹೋದಾಗ ತೋರ್ಸಕ್ಕಾಗತ್ತ? ಅಯ್ಯೋ ಅಯ್ಯೋ ಇವ್ರು ನಿಂತ್ಕೊಂಡಿರ್ಬೇಕಾಗುತ್ತೆ, ಇವರು ಹಿಂಗೆ ಶಿರಬಾಗಿ ನಿಂತಿರ್ಬೇಕಾಗುತ್ತೆ ಅಲ್ವಾ? ಸೊ ಅಂದ್ರೆ ಇಡೀ ಆ ವ್ಯವಸ್ಥೆ ಇದೆಯಲ್ಲ, ಇದನ್ನ ಈಗ ಇದಕ್ಕೆ ಜಾತಿ ಕಾರಣ ಕೊಡ್ಲಾಗ್ತಾ ಇದೆ. ಈಗ ಬಹಳಷ್ಟು ಸಿದ್ದರಾಮಯ್ಯನ ಫಾಲೋವರ್ಸ್ಗಳ ಕೂತ್ಕೊಂಡು ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದವರಾದ್ದರಿಂದ, ವೆಂಕಟೇಶ್ ಪ್ರಸಾದ್ ಬ್ರಾಹ್ಮಣರಾದ್ದರಿಂದ, ಸೊ ಈ ಮನಸ್ಸುಗಳು ಕೆಲಸ ಮಾಡ್ತೇವೆ ಅಂತೇಳಿ ಅವ್ರ ಮನಸ್ಸುಗಳು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಇದಕ್ಕೆ ಜಾತಿ ಆಂಗಲ್ ನಲ್ಲಿ ನೋಡ್ಬೇಕು ಅಂತ ಸಿದ್ದರಾಮಯ್ಯನವರು ಕರ್ನಾಟಕ ಜನ ಅವರು ಸರ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ವೆಂಕಟೇಶ್ ಪ್ರಸಾದ್ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಚೇರ್ಮನ್, ಅಷ್ಟೇ. ವೆರಿ ಸಿಂಪಲ್. ಯಾವ ಜಾತಿಯವರಾದ್ರೆ ಅದರಿಂದ ಇದಕ್ಕೆ ಜಾತಿಯ ಟರ್ನ್ ಕೊಡೋದಾಗ್ಲಿ ಅಥವಾ ಅವರು ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಅನ್ನುವುದಕ್ಕಾಗಿ ಈ ರೀತಿ ವಾದ ನಡೀತಿದೆ ಅನ್ನೋದಾಗ್ಲಿ ಸರಿಯಾದಲ್ಲ. ಆದ್ರೆ ಕೆಲವರು ಅಂತವ್ರು ಇರ್ಬೋದು. ಓಕೆ, ಅಲ್ಲ ಸರ್ ಇವರು ಮಾತಾಡ್ಲಿ, ಇವರು ಯಾರು ದೇವೇಗೌಡರ ಬಗ್ಗೆನೂ ಮಾತಾಡ್ತಾರೆ, ಮಾತಾಡ್ಲಿ, ರಾಜಕೀಯ ವಿರೋಧಿಗಳ ಬಗ್ಗೆ ಮಾತಾಡ್ಲಿ. ಆದ್ರೆ ಈ ನಾಡು ನುಡಿಗಾಗಿ ಕೆಲಸ ಮಾಡಿರೋರು, ಸಾರಸ್ವತ ಲೋಕದಲ್ಲಿ ಕೆಲಸ ಮಾಡಿರೋರು, ಒಂದಿನ ಚಂದ್ರಶೇಖರ್ ಕಂಬಾರ್ ಅವರು ಇದೇ ರೀತಿ ನಿಂತ್ಕೊಂಡು ಮಾತಾಡೋದ್ರು ಅವ್ರ. ಹೌದು, ಒಬ್ಬರೇ ಇಲ್ಲ, ಬಹಳ ಜನ ನೋಡಿ. ಆಯ್ತಾ ಸರ್, ಈ ತರದ್ದು ಇವ್ರಿಗೆ ಶೋಭೆ ತರುತ್ತಾ? ಸಿದ್ದರಾಮಯ್ಯನವರಿಗೆ ಶೋಭೆ ತರುತ್ತಾ? ಒಂದು ನನಗೆ ಅರ್ಥ ಆಗದಿರೋದು ಏನು ಗೊತ್ತಾ, ಮೊದಲು ಸಿದ್ದರಾಮಯ್ಯನವ್ರಿಗೂ ಅರ್ಥ ಆಗ್ಬೇಕು, ಅವ್ರ ಸ್ಟಾಫ್ ಮೆಂಬರ್ಸ್ ಯಾರಿರ್ತಾರೆ ಅವರಿಗೂ ಅರ್ಥ ಆಗ್ಬೇಕು. ಅಂದ್ರೆ ಬಹಳ ಸ್ಪಷ್ಟ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಕೊಡುವ ಗೌರವ ಇರುತ್ತೆ, ಅದು ಬಹಳ ಮುಖ್ಯವಾದ. ಅಧಿಕಾರ ಯಾವುದೇ ಇರ್ಲಿ ಸರ್, ಎಲ್ಲ ಇವತ್ತಿರ್ತಾರೆ ನಾಳೆ ಇಳಿತಾರೆ, ಅಧಿಕಾರ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ತೀರ್ಮಾನ ಮಾಡಲ್ಲ. ಆದ್ರೆ ಸಮಾಜದಲ್ಲಿ ನೀವು ಹೇಳಿದಾಗ ಏನಾದ್ರು ಸಾಧನೆ ಮಾಡೋದು ಇನ್ನೊಬ್ಬರಿಗೆ ಅವರಿಗೆ ಕನಿಷ್ಠ ಗೌರವವನ್ನ ಮುಖ್ಯಮಂತ್ರಿಯಿಂದ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ. ಹೌದು. ಅದರ ಜೊತೆಗೆ ಯಾರು ಹೋಗಿರ್ತಾರೆ, ಸಾಧಕರಿದ್ದಾರೆ, ಅವರು ಬಟ್ಟಂಗಿಗಳ ತರ ಟೈಪ್ ಇರ್ಕೂಡುದು. ನಾನು ಯಾವುದೋ ಒಂದು ಇಂಟರ್ವ್ಯೂ ಮಾಡುವಾಗ ಹಿಂಗೆ ಕಾಲ ಹಾಕೊಂಡಿದ್ದೆ, ಯಾರೋ ಬಂದು ಏರ್ರಿ ಕಾಲ್ ಮೇಲೆ ಕಾಲ್ ಹಾಕಿದ್ರಿ ತಲೆ ಬಗ್ಸ್ಕೊಂಡು, ನಾನು ಹೇಳಿದೆ ಬಟ್ಟಂಗಿ ಅಲ್ಲ, ನಾನು ಬಟ್ಟಂಗಿ ಅಲ್ಲ. ಅವ್ರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಹಿಂಗ್ ಅಲ್ಲ ನಾನು ವಿಧೇಯ ವಿದ್ಯಾರ್ಥಿ ಅಂತ ನಿಲ್ಲಲ್ಲ. ನಾನು ಐ ಡೋಂಟ್ ಡೂ ಇಟ್. ನಾನು ನನ್ನ ಸಮಾಜದಲ್ಲಿ ನಂದೇ ಇದೆ, ಅವ್ರದ್ದೇ ಇದೆ. ಅದರಿಂದ ನಾನು ಕಾಲ್ ಮೇಲೆ ಕಾಲ್ ಹಾಕಡೆ ಕೂತ್ಕೋತೀನಿ, ಕೂತ್ಕೊಳ್ಳ ಅನ್ನೋ ಪ್ರಶ್ನೆ ಇದೆ. ಅದ್ರ ಜೊತೆಗೆ ಯಾರ್ದು ಬಿಡುಗಡೆ ಮಾಡ್ತಾರೆ? ನಿನ್ನೆ ಇನ್ನೊಂದು ಫೋಟೋ ಬಿಡುಗಡೆ ಆಗಿದೆ, ನಾನು ಹೆಸರು ತೆಗಿಯಕ್ ಹೋಗಲ್ಲ, ಕರ್ನಾಟಕದ ಒಬ್ಬ ಪತ್ರಕರ್ತರು, ಅವ್ರದ್ದೊಂದು ಹೊಸ ಪುಸ್ತಕ ಆಯ್ತಾ, ಆ ಪುಸ್ತಕವನ್ನ ಹಿಡ್ಕೊಂಡಿದ್ದಾರೆ, ಅಕ್ಕಪಕ್ಕ ಕೂತ್ಕೊಂಡಿದ್ದಾರೆ ಅವರು ಆಯ್ತಾ. ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದಾವೆ, ಇಬ್ಬರ ನಡುವಿನ ಸ್ನೇಹ ಏನಪ್ಪಾ, ಇದು ಯಾವ ರೀತಿಯ ಸ್ನೇಹ? ಇದು ಒಂದ್ ರೀತಿ ದೇವೇಗೌಡರು ಮೋದಿ ಅವ್ರ ತರದ್ ಇದು ಪುನರ್ಜನ್ಮದ ಅಂದ್ರೆ ಅವ್ರದ್ದು ನೀವು ಕೂತಿರುವ ಫೋಟೋಗಳು ಬರ್ತವೆ. ಆದ್ರೆ ವೆಂಕಟೇಶ್ ಪ್ರಸಾದ್ ಅವರು ಒಬ್ಬ ವಿದ್ಯಾರ್ಥಿಯ ಹಾಗೆ ಇವ್ರ ಜೊತೆ ಹೆಡ್ ಮಾಸ್ಟರ್ ಜೊತೆ ನಿಂತಿರುವ, ಅದಕ್ಕಿಂತನೂ ಬಗ್ಗಿದ್ದಾರೆ ಅವರು ಮೊದಲೇ ಅಜಾನುಬಾಹು ವೆಂಕಟೇಶ್ ಪ್ರಸಾದ್. ಇವರು ಬಗ್ಗೋದಂದ್ರೆ ಸುಮಾರು 3 ಅಡಿಗೆ ಬಗ್ಗಿರ್ತಾರೆ ಅಂತ ಫೋಟೋಗಳು ಅದ್ರ ಉದ್ದೇಶ ಏನು? ಏನಾದ್ರೂ CM ಸಿದ್ದರಾಮಯ್ಯನವರು ನಿಮ್ಗೆ ಸಿಕ್ಕರೆ ಈ ವಿಚಾರಗಳ ಬಗ್ಗೆ ಅವ್ರಿಗೆ ಏನ್ ಹೇಳಕ್, ನೀವು ಕೊನೆಯದಾಗಿ ಏನ್ ಹೇಳಕ್? ನಾನು ಸಿದ್ದರಾಮಯ್ಯನವ್ರಿಗೆ ಈ ವಿಚಾರವನ್ನು ಹಲವು ಸಂದರ್ಭದಲ್ಲಿ ಹೇಳಿದ್ದೀನಿ. ಸರ್, ನಿಮ್ ಪಕ್ಕದಲ್ಲಿ ಒಂದು ಚಾರ್ ಹಾಕಿ ಕೂಡಿಸ್ಕೊಳ್ಳಿ, ಕೂತ್ಕೊಂಡು ಮಾತಾಡಿ ಸರ್, ಅವ್ರು ನಿಲ್ಲಿಸ್ಕೊಳ್ಳೋದು ಸರಿಯಲ್ಲ. ಹೌದಲ್ರಿ, ಯಾರು ಚಾರ ಇಟ್ಟಿಲ್ಲ ಅಂತ ಹೇಳಿದ್ದು ಇದೆ ಅವರು. ಸರ್, ಅವ್ರಿಗೆ ಆ ಉದ್ದೇಶ ಇದೆ ಅಂತ ನಾನು ಹೇಳಲ್ಲ. ಅವರು ಈ ವಯಸ್ಸಿನ ಕಾರಣಕ್ಕಾಗಿ ಬಂದ್ರೆ ಎದ್ ನಿಲ್ದೇ ಇರ್ಬೋದು, ಎದ್ ನಿಲ್ಬೇಕಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಇಲ್ಲ ಸರ್, ಪಕ್ಕದಲ್ಲಿ ಬಂದವ್ರು ಕೂತ್ರು ಸಾಕಲ್ಲ ಸರ್, 2 ನಿಮಿಷ ಮಾತಾಡ್ತಾರೆ, ಏನಪ್ಪ ಅದಕ್ಕೆ ಒಂದು ಕುರ್ಚಿ ಇಡಬೇಕು. ಮತ್ತು ಅದನ್ನ ಅವರ ಸ್ಟಾಫ್ ಮೆಂಬರ್ಸ್ ಅಂದ್ಕೋಬೇಕಾದ್ದು ಅಂದ್ರೆ ಮುಖ್ಯಮಂತ್ರಿಗಳಲ್ಲಿ ನೋಡಕ್ ಬರುವವರೆಲ್ಲ ಅವರ ಅಭಿಮಾನಿಗಳು, ಬಟ್ಟಂಗಿಗಳು, ಅವರ ಸೇವಾ ಕರ್ತರು, ಸೇವೆಗಾಗಿ ಬಂದವರು ಅನ್ನೋದು ರಾಂಗ್. ಹೌದು ಅಲ್ವಾ? ಬೇರೆ ಬೇರೆ ಕಾರಣ ಸರ್ಕಾರದ ಜೊತೆಗೆ ಮುಖ್ಯಮಂತ್ರಿ ಆದವರು ಇದಾರಲ್ಲ, ಆ ಮುಖ್ಯಮಂತ್ರಿ ಆದವರು ಸಾಂಸ್ಕೃತಿಕ ಲೋಕ, ಕ್ರೀಡಾ ಲೋಕ, ಸಾಧಕರು ಇನ್ನೊಬ್ಬರು ಬಂದಾಗ ಅವ್ರಿಗೆ ಕೊಡಬೇಕಾದಂಥ ಗೌರವ, ಅವ್ರು ನಡೆಸ್ಕೊಳ್ಳೋದು CM ಮಾತ್ರ ಅಲ್ಲ, ಅವ್ರ ಸ್ಟಾಫ್ ಮೆಂಬರ್ಸ್ ಅವ್ರು ನಡೆಸ್ಕೊಳ್ಳೋ ರೀತಿ, ಕೊಡೋಂಥ ಗೌರವ, ಕೂಡಿಸುವಂಥದ್ದು. ಎಲ್ಲರಿಗೂ ಹೋಗ್ಬಿಟ್ಟು ಅವ್ರ ಕಾನ್ಸ್ಟಿಟ್ಯೂನ್ಸಿಯ ಮತದಾರರು, ಅಭಿಮಾನಿಗಳು ಅಥವಾ ಅವ್ರ ಜಾತಿಯವರು, ಜಾತಿ ಸಂಘಟನೆಯವರು ಅಲ್ಲ, ಕರ್ನಾಟಕದ ಜನ. ಆ ಜಾಗರೂಕತೆ ಇನ್ನಾದ್ರೂ ಮುಖ್ಯಮಂತ್ರಿಗಳಿಗೆ ಇರಬೇಕು. ಎಸ್ ಸರ್, ಥ್ಯಾಂಕ್ ಯು ಸರ್, ಇಷ್ಟೊತ್ತು ಭಾಗವಹಿಸಿ ಮಾತನಾಡಿದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು
KSCA ಚೇರ್ಮನ್ ವೆಂಕಟೇಶ್ ಪ್ರಸಾದ್ ಅವರು ಬಂದಾಗ ಅವ್ರ ಮನೆಯಲ್ಲಿ ನಡೆದುಕೊಂಡಂಥ ರೀತಿ ಹಲವು ಸಾರ್ವಜನಿಕ ಟೀಕೆಗಳಿಗೆ ಗುರಿಯಾಗ್ತಾ ಇದೆ. ಅದೇ ರೀತಿ ನೆನ್ನೆನೆ ಕರ್ನಾಟಕದ ಹಿರಿಯ ಪತ್ರಕರ್ತ ವಿಶ್ವೇಶ್ವರ್ ಭಟ್ ಕೂಡ ಯಾವುದೋ ಒಂದು ಪುಸ್ತಕದ ಬಿಡುಗಡೆಗೆ ಇವ್ರಿಗೆ ಮೀಟ್ ಆದಾಗ CM ಸಿದ್ದರಾಮಯ್ಯನವ್ರಿಗೆ ಮೀಟ್ ಆದಾಗಲೂ ಕೂಡ ಅವ್ರು ನಡೆದುಕೊಂಡಿದ್ದು. ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ. ಆದರೆ ಇಬ್ಬರ ಸಾಧನೆಯಲ್ಲೂ ಬಹಳ ವ್ಯತ್ಯಾಸ ಇದೆ. ಸಾಧಕರಿಗೆ ಯಾವ ಮಾನದಂಡದ ಮೇಲೆ ಮುಖ್ಯಮಂತ್ರಿಗಳು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ, ಹಾಗೆ ಅವರ ಒಂದು ಪ್ರತಿಕ್ರಿಯೆ ಸಾಧನೆಗಿರುತ್ತಾ ಅಥವಾ ಮತ್ತೊಂದಕ್ಕಿರುತ್ತಾ ಅನ್ನೋ ಚರ್ಚೆಯನ್ನು ಹುಟ್ಟಾಗ್ತಾ ಇದೆ. ಇದು ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಕಾದು ನೋಡೋಣ. ಇದಾಗಿತ್ತು ಖ್ಯಾತ ಪತ್ರಕರ್ತರು ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಆದಂಥ ಶ್ರೀ ಶಶಿಧರ್ ಭಟ್ ಸರ್ ಅವರ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ನಾಡದೊರೆ ಸಿದ್ದರಾಮಯ್ಯನವರು ನಿಜಕ್ಕೂ ಇಷ್ಟೊಂದು ದುರಹಂಕಾರದಿಂದ ವರ್ಸೋ ಅವಶ್ಯಕತೆ ಇತ್ತ? ನಾನು ಅಂತ ಮೆರೆದ ಮಹಾರಾಜರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿರುವಂಥ ಈ ಒಂದು ನಾಡಿನಲ್ಲಿ ನಾನು ಎಂದು ಮೆರೆಯಬೇಡ ಮೂಡ. ಅಧಿಕಾರ ಅನ್ನುವಂಥದ್ದು ತಲೆಗೇರಿದ್ರೆ ಯಾವ್ಯಾವ ಅವಾಂತರಗಳಾಗ್ತವೆ, ಮನುಷ್ಯ ಎಷ್ಟು ದುರಹಂಕಾರಿ ಆಗ್ತಾನೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ನಿದರ್ಶನ ಇದೆ. KSCA ಚೇರ್ಮನ್ ಅವ್ರ ಮನೆಗೆ ಹೋದಾಗ ಸರ್ ಶಿರಬಾಗಿ ನಮಿಸಿ ಇವ್ರ ಕುರ್ಚಿ ಮೇಲೆ ಕುತ್ಕೊಂಡು ಒಂಥರ ಇದ್ರ ಥರ ಅನ್ನೋ ಥರದ ಫೋಟೋ ನೋಡಿದಾಗ ಒಂಥರ ದುಃಖ ಅನ್ನೋ ಥರ. ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ. ಯಾಕೆ ಸರ್ ಈ ರೀತಿಯ ದುರ್ವರ್ತನೆ ಅಂತೀರಾ ಇದಕ್ಕೆ, ಈ ದುರಹಂಕಾರ ಅಂತೀರಾ ಯಾಕೆ ಇದೆ? ಅವರು ಒಂದು ಕುತ್ಕೊಳ್ಳೋಕೆ ವ್ಯವಸ್ಥೆ ಮಾಡೋದು, ಇನ್ನೊಂದು ಅವರು ಕೈ ಮುಗಿದು ನಿಂತಿರುವ ಫೋಟೋವನ್ನೇ ಯಾಕೆ ರಿಲೀಸ್ ಆಗುತ್ತೆ? ಇವರು ರಾಹುಲ್ ಗಾಂಧಿ ಅವ್ರ ಭೇಟಿಗೆ ಹೋದಾಗ ಅಥವಾ ಸೋನಿಯಾ ಗಾಂಧಿ ಅವ್ರ ಭೇಟಿಗೆ ಹೋದಾಗ, ಪ್ರಿಯಾಂಕಾ ವಾದ್ರಾ ಭೇಟಿಗೆ ಹೋದಾಗ ಅಯ್ಯೋ ಇವ್ರು ನಿಂತ್ಕೊಂಡಿರ್ಬೇಕು.